ನಟ ದರ್ಶನ್ ಹಾಗೆ ಗ್ಯಾಂಗ್ನಿಂದ ಬರ್ಬರವಾಗಿ ಹತ್ಯೆಗೀಡಾಗಿದ್ದಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಯಲ್ಲಿ ಕೊನೆಗೂ ಸಂಭ್ರಮ ಮನೆ ಮಾಡಿದೆ. ಕಳೆದ 8 ತಿಂಗಳ ಬಳಿಕ ರೇಣುಕಾಸ್ವಾಮಿ ಮನೆಯಲ್ಲಿ ಶುಭ ಕಾರ್ಯ ನಡೆದಿದ್ದು, ರೇಣುಕಾಸ್ವಾಮಿ ಮಗನ ನಾಮಕರಣ ಶಾಸ್ತ್ರ ಸರಳವಾಗಿ ನೆರವೇರಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಇಡೀ ರಾಜ್ಯ ಮಾತ್ರವಲ್ಲದೆ ದೇಶದಲ್ಲೇ ಸಂಚಲನ ಸೃಷ್ಟಿಸಿದ್ದ ಕೇಸ್. ಪಟ್ಟಣಗೆರೆ ಶೆಡ್ನಲ್ಲಿ ನಟ ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿತ್ತು. ಈ ಘಟನೆ ನಡೆದು ಸುಮಾರು ತಿಂಗಳುಗಳೇ ಉರುಳಿ ಹೋಗಿದ್ದು, ಇಷ್ಟು ದಿನ ಶೋಕ ಸಾಗರದಲ್ಲಿ ಮುಳುಗಿದ್ದ ರೇಣುಕಾಸ್ವಾಮಿ ಮನೆಯಲ್ಲಿ ಕೊನೆಗೂ ಶುಭ ಕಾರ್ಯ ನಡೆದಿದೆ. ಮೃತ ರೇಣುಕಾಸ್ವಾಮಿ ಮನೆಯಲ್ಲಿ ಸಂಭ್ರಮ. ಶಾಸ್ತ್ರೋಕ್ತವಾಗಿ ನೆರವೇರಿದ ತೊಟ್ಟಿಲು ಶಾಸ್ತ್ರ. ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆಯಾದಾಗ ಪತ್ನಿ ಸಹನಾ 5 ತಿಂಗಳ ಗರ್ಭಿಣಿಯಾಗಿದ್ರು. ಬಳಿಕ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಇದೀಗ ರೇಣುಕಾಸ್ವಾಮಿ ಮಗನ ನಾಮಕರಣ ಶಾಸ್ತ್ರ ಸರಳವಾಗಿ ನಡೆದಿದ್ದು, ಮನೆಗೆ ಬಂದ ಮೊಮ್ಮಗನಿಗೆ ರೇಣುಕಾಸ್ವಾಮಿ ಕುಟುಂಬ ಆರತಿ ಎತ್ತಿ ಸ್ವಾಗತಿಸಿದ್ರು. ಮನೆಯ ಒಳಗೆ ಪ್ರವೇಶಿಸುವ ಮುನ್ನ ಬಾಗಿಲ ಬಳಿ ತೊಟ್ಟಿಲು ಪೂಜೆ ಮಾಡಿದ್ರು. ಬಳಿಕ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಹಾಗೂ ತಾಯಿ ರತ್ನಪ್ರಭಾ ಮೊಮ್ಮಗನನ್ನ ಎತ್ತಿಕೊಂಡು ಮುದ್ದಾಡಿದ್ರು. ಇನ್ನು ರೇಣುಕಾಸ್ವಾಮಿ ಮಗನಿಗೆ ಶಶಿಧರ ಸ್ವಾಮಿ ಎಂದು ನಾಮಕರಣ ಮಾಡಲಾಗಿದೆ. ರೇಣುಕಾಸ್ವಾಮಿ ತಂಗಿ ಸುಚೇತಾ ತೊಟ್ಟಿಲು ಶಾಸ್ತ್ರ ನೆರವೇರಿಸಿ ಮಗುವಿಗೆ ಸಿಹಿ ತಿನ್ನಿಸಿ ಮಗುವಿನ ಕಿವಿಯಲ್ಲಿ ಶಶಿಧರ ಸ್ವಾಮಿ ಎಂದು 3 ಸಾರಿ ಹೇಳುವ ಮೂಲಕ ನಾಮಕರಣ ಮಾಡಿದ್ರು. ಸಂಭ್ರಮದಲ್ಲೂ ಮಗನನ್ನ ನೆನೆದು ಪೋಷಕರು ಕಣ್ಣೀರು. ಮೊಮ್ಮಗನ ತೊಟ್ಟಿಲು ಶಾಸ್ತ್ರ ಸಂಭ್ರಮದಲ್ಲಿ ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿ ಮಗನನ್ನ ನೆನೆದು ಭಾವುಕರಾದ್ರು. ನನ್ನ ಮಗ ಇದ್ದಿದ್ರೆ ಇನ್ನು ಜೋರಾಗಿ ನಾಮಕರಣ ಮಾಡ್ತಿದ್ವಿ. ಮೊಮ್ಮಗನ ರೂಪದಲ್ಲಿ ನಮ್ಮ ಮನೆಗೆ ರೇಣುಕಾಸ್ವಾಮಿಯೇ ಬಂದಿದ್ದಾನೆ ಅಂತ ಹೇಳಿ ತಾಯಿ ರತ್ನಪ್ರಭಾ ಕಣ್ಣೀರಾಕಿದ್ರು. ಇನ್ನು ಜೋರಾಗಿ ಮಾಡ್ತಿದ್ವಿ. ಇಡೀ ಕುಟುಂಬದ ಎಲ್ಲರನ್ನು ಕರೆದು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತಿದ್ವಿ. ಮಗು ನೋಡಿದಾಗ ಏನು ಅನಿಸ್ತಾ ಇದೆ? ಅವನೇ ಬಂದಿದ್ದಾನೆ ಅಂತ, ರೇಣುಕಾಸ್ವಾಮಿನೇ ಹುಟ್ಟಿ ಬಂದಿದ್ದಾನೆ ಮನೆಗೆ. ಖುಷಿಯಾಗಿದೆ. ಸ್ವತಃ ಮಗನ್ನೇ ಒಂದಂಗೆ ಆಗಿದೆ. ಆ ಒಂದು ಸಂತೋಷ ಇದೆ. ಆದರೂ ಕೂಡ ಅದನ್ನು ಹಳೆದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಮನೆ ತುಂಬಿಸಿಕೊಂಡಿದ್ದೀವಿ. ಸೊಸೆಯ ಮನೆ ಬಂದಿದ್ದಾಳೆ, ಮೊಮ್ಮಗ ಮನೆ ಬಂದಿದ್ದಾನೆ. ಆ ಒಂದು ಸಂತೋಷದಲ್ಲಿ ಮನೆ ಮಂದಿ ಎಲ್ಲರೂ ಇದೀವಿ. ಮೃತ ರೇಣುಕಾಸ್ವಾಮಿಯ ಮಗನ ನಾಮಕರಣ ಶಾಸ್ತ್ರ ನೆರವೇರಿದೆ. ಆದ್ರೆ ಮಗುವಿನ ನಾಮಕರಣವನ್ನ ಮುಂದೆ ನಿಂತು ಮಾಡಬೇಕಿದ್ದ ರೇಣುಕಾಸ್ವಾಮಿ ಇಲ್ಲದೆ ಇರುವುದು ನೋವಿನ ಸಂಗತಿಯಾಗಿದೆ. ರಾಘವೇಂದ್ರ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.